ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ತಮಗೆ ವಿದ್ಯಾಲಯದಿಂದ ಸ್ವಾಗತಮ್ಮ. ತಮ್ಮ ಹೆಸರು ಹೇಳಬೇಕು. ನನ್ನ ಹೆಸರು ಸವಿತಾ ಸುರೇಶ್ ಅಂತ. ಜೋರಾಗಿ. ನಮಸ್ಕಾರ, ನನ್ನ ಹೆಸರು ಸವಿತಾ ಸುರೇಶ್ ಅಂತ. ನಾನು ಬೆಂಗಳೂರಿನ ಪ್ರೆಸ್ಟೀಜ್ ಬಾಗ್ಮನೆ ಟೆಂಪಲ್ ಬೈಲ್ಸ್ ಅಪಾರ್ಟ್ಮೆಂಟಿನ ನಿವಾಸಿಯಾಗಿದ್ದೇನೆ. ನಾನು ಗೃಹಿಣಿಯಾಗಿದ್ದೇನೆ. ಹೌಸ್ ವೈಫ್. ಓಕೆ, ಇನ್ನೇನು ಕೇಳಬೇಡ್ರಿ. ಓಕೆ ಓಕೆ, ಶುರು ಮಾಡೋಣ. ನಾವು ಪ್ರಶ್ನೋತ್ತರವನ್ನು ಶುರು ಮಾಡೋಣ. ಅಷ್ಟಾಂಗ ಯೋಗದಲ್ಲಿ ತಮಗೆ ಪ್ರಶ್ನೆಗಳು. ಯೋಗ ದರ್ಶನವು ಯಾವ ಸಾಂಖ್ಯ ದರ್ಶನಕ್ಕೆ ಹೋಲಿಕೆಯಾಗಿರುತ್ತದೆ? ಯೋಗ ದರ್ಶನವು ಸೇಶ್ವರ ಎಂಬ ಸಾಂಖ್ಯ ದರ್ಶನಕ್ಕೆ ಹೋಲಿಕೆಯಾಗಿರುತ್ತದೆ. ಸರಿಯಾದ ಉತ್ತರ. ಏನಂದ್ರೆ ಕೇಳೋ ಪುರುಸತ್ತಿಂದ ಹೇಳಿದರು ಅಲ್ವಾ, ಅಂದ್ರೆ ಅಷ್ಟು ಒಂದು ಹೇಳಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀವಿ. ಓಕೆ, ಯೋಗ ದರ್ಶನವು ಯಾವ ಸಾಂಖ್ಯ ದರ್ಶನಕ್ಕೆ ಹೋಲಿಕೆಯಾಗಿರುತ್ತದೆ ಅಂದರೆ ಯೋಗ ದರ್ಶನವು ಸೇಶ್ವರ ಸಾಂಖ್ಯ ದರ್ಶನಕ್ಕೆ ಹೋಲಿಕೆ ಅಂದರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಎಲ್ಲರೂ ಮಾಡುವುದು ಯಾವುದಕ್ಕಾಗಿ ಎಂದು ದಾಸವಾಣಿ ಹೇಳಿದೆ? ಎಲ್ಲರೂ ಮಾಡುವುದು ಯಾವುದಕ್ಕಾಗಿ ಎಂದು ದಾಸವಾಣಿಯು ಹೇಳಿದೆ? ಎಲ್ಲರೂ ಮಾಡುವುದು ಗೇಣು ಹೊಟ್ಟೆಗಾಗಿ ಎಂದು ದಾಸವಾಣಿಯು ಹೇಳಿದ್ದಾರೆ. ಬರೀ ಗೇಣು ಹೊಟ್ಟೆಗಾಗಿನಾ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ದಾಸವಾಣಿಯು ಹೇಳಿದ್ದಾರೆ. ಸರಿಯಾದ ಉತ್ತರ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳಿ ಹರಿದಾಸವಾಣಿ ಇದೆ ಅಂತ ಹೇಳಿದರೆ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ತಮಗೆ. ಎಲ್ಲ ನಾಡಿಗಳಲ್ಲಿ ಮುಖ್ಯವಾದ ನಾಡಿ ಯಾವುದು? ಎಲ್ಲ ನಾಡಿಗಳಲ್ಲಿ ಮುಖ್ಯವಾದ ನಾಡಿ ಯಾವುದು? ಎಲ್ಲ ನಾಡಿಗಳಲ್ಲಿ ಮುಖ್ಯವಾದ ನಾಡಿ ಸುಷುಮ್ನ ನಾಡಿಯಾಗಿದೆ. ಸುಷುಮ್ನ ನಾಡಿ. ಇದು ಎಲ್ಲಿರುತ್ತೆ ಅಂದರೆ ಮಧ್ಯದಲ್ಲಿ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಶಿರದ ದಿಂದ ಪರ್ಯಂತ ಈ ಬೆನ್ನಿನ ಕೆಳಗಡೆವರೆಗೂ ಅದು ಏಕೋಪ್ರಕಾರವಾಗಿ ಸುಷುಮ್ನ ನಾಡಿ ಇರ್ತದೆ. ಏನಂದ್ರೆ ಅದಕ್ಕೆ ಅಂಟುಕೊಂಡಂಗೆ ಎಲ್ಲ ನಾಡಿಗಳು ಇರ್ತವೆ. ಅದಕ್ಕೆ ಸುಷುಮ್ನ ನಾಡಿ ಪ್ರಧಾನ ನಾಡಿ ಅಂತ ಹೇಳ್ತಾರೆ. ಪಂಚಪ್ರಭೇದದ ಸ್ಥಾನದಲ್ಲಿ ಪವಿತ್ರ ಸುಷುಮ್ನ ನಾಡಿಯಲಿ, ಪಂಚಪ್ರಭೇದದ ಸ್ಥಾನದಲ್ಲಿ ಪವಿತ್ರ ಸುಷುಮ್ನ ನಾಡಿಯಲಿ ಇರುತಿಹ ಷಟ್ಚಕ್ರ ಜ್ಯೋತಿಯಲಿ ಕಾಣುವ ತವಕ ನಿನ್ನನ್ನು ಬೇಗ ಬಾರೋ ಬೇಗ ಬಾರೋ ಲಕುಮಿ ನರಸಿಂಹ ಬೇಗ ಬಾರೋ ಸುಷುಮ್ನ ನಿಯಾಮಕ ಬೇಗ ಬಾರೋ ಅಜಾದಿ ರೂಪನೆ ಬೇಗ ಬಾರೋ. ನೋಡ್ರಿ, ಇಲ್ಲಿ ಸುಷುಮ್ನ ನಿಯಾಮಕನಾಗಿದ್ದೀಯ ನೀನು. ಯಾರು? ಲಕ್ಷ್ಮೀ ನರಸಿಂಹದೇವರು. ಅದಕ್ಕೆ ನಿಯಾಮಕರಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಏನಂದರೆ ಇಲ್ಲಿ ಧ್ಯಾನ ಮಾಡಬೇಕು. ಮತ್ತು ನಾವು ಸುಷುಮ್ನಾರಾಯಣ ಸ್ಥಿರವಾಗಿದ್ದರೆ ಬಾಕಿದೆಲ್ಲ ನಮಗೆ ವರ್ಕ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಬೇಡ್ಕೋಬೇಕು ಇಲ್ಲಿ ದಾಸರನ್ನ. ಓಕೆ, ಮುಂದೆ ಹೋಗೋಣ. ಕೊನೆಯ ಪ್ರಶ್ನೆಗೆ ನೀವು ಬರ್ತಾ ಇದ್ದೀರಿ. ಕೊನೆಯ ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ತಮ್ಮದೇ ಏನಾದ್ರು ಹವ್ಯಾಸಗಳಿದೆನಾ? ನನಗೆ ಹಾಡು ಕೇಳೋದು ಅಂದ್ರೆ ತುಂಬಾ ಇಷ್ಟ. ಕೇಳೋದು ತುಂಬಾ ಇಷ್ಟ. ಹೇಳಿಕ್ಕೂ ಇಷ್ಟಪಡ್ತೀನಿ. ಆದ್ರೆ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ಲರೂ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಕೇಳೋರು ಬೇಕಲ್ವಾ? ಓಕೆ, ನನಗೆ ದೇಶ ಸುತ್ತಬೇಕು ಅಂದ್ರೆ ತುಂಬಾ ಇಷ್ಟ. ನಾವು ವರ್ಷಕ್ಕೊಂದ್ಸಲ ಅಲ್ಲಿ ಪ್ರವಾಸ ಹೋಗ್ತಾನೆ ಇರ್ತೀವಿ. ಲಾಸ್ಟ್ ಇಯರ್ಸ್ ನಾವು ಇದಕ್ಕೆ ಕೇದಾರಕ್ಕೆ ಹೋಗಿ ಬಂದ್ರಿ. ಓಕೆ, ಅಂದ್ರೆ ಅಲ್ಲಿ ಹೋಗಿ ನೀವು ಅಲ್ಲಿ ಇರ್ತಕ್ಕಂಥ ಒಂದು ಮಹಾತ್ಮೆ ಅದೆಲ್ಲ ತಿಳ್ಕೊಳ್ಳೋ ಅಂತ ಅಪೇಕ್ಷೆ ತಮಗೆ ಅಲ್ವಾ? ಊರು ಸುತ್ತ ಇದು ಏನಂತಾರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ನೀವು ಎರಡು ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಕೋಶ ಸ್ವಲ್ಪ ಕಡಿಮೆ, ದೇಶ ಸುತ್ತಾ ಇದ್ದೀರಿ. ಓಕೆ, ಕೊನೆ ಪ್ರಶ್ನೆಗೆ ಬರೋಣ. ತಮಗೆ ತ್ರಿಕೋನಾಸನ ವಿವರಿಸಿರಿ. ಇದು ನಿಂತು ಮಾಡುವ ಆಸನವಾಗಿದೆ. ಇದು ತ್ರಿಕೋನ ಭಂಗಿಯಲ್ಲಿ ಮಾಡುವ ಆಸನವಾಗಿದೆ. ನಾವು ಎರಡು ಕಾಲುಗಳನ್ನು ನೇರವಾಗಿ ಚಾಚಿ ಭೂಮಿಯತ್ತ ಚಾಚಿ ಇಡುವುದರಿಂದ ಅದು ತ್ರಿಕೋನವಾಗಿ ಕಾಣಿಸುತ್ತದೆ. ಹಾಗೆಯೇ ನಮ್ಮ ಒಂದು ಕೈಯನ್ನು ಒಂದು ಕಾಲಿನ ಪಾದಕ್ಕೆ ಹೊಂದುವಂತೆ ಭೂಮಿಯತ್ತ ಚಾಚಿ ಇಡುವುದರಿಂದ ಒಂದು ಕಾಲಿನ ಮತ್ತು ಕೈಯಿನ ನಡುವೆ ತ್ರಿಕೋನಾಕಾರವಾಗುತ್ತದೆ. ಈ ಯೋಗವನ್ನು ಮಾಡುವುದರಿಂದ ನಮ್ಮ ಕಾಲಿನ ಮತ್ತು ಕೃಷ್ಣದ ಸ್ನಾಯುಗಳು ಬಲವರ್ಧನೆ ಆಗುತ್ತದೆ. ಅಲ್ಲದೆ ಕತ್ತಿನ, ಪಕ್ಕೆಯ ಮತ್ತು ಕುತ್ತಿಗೆಯ ನೋವುಗಳು ಉಪಶಮನ ಆಗುತ್ತದೆ. ಇದು ತ್ರಿಕೋನಾಸನದ ಒಂದು ವಿವರಣೆಯಾಗಿದೆ. ಸರಿಯಾದ ಉತ್ತರ. ಈಗ ನೋಡ್ರಿ, ಇವ್ರಿಗೆ ತ್ರಿಕೋನಾಸನ ಬಂತು. ಇನ್ನೊಂದು ಏನಿತ್ತು ಹೇಳ್ರಿ?
ಪರಿವೃತ್ತ ತ್ರಿಕೋನಾಸನ ಎರಡೂ ಹೆಚ್ಚು ಕಮ್ಮಿ ಒಂದೇನೆ ಇರ್ತದೆ. ಅದರಲ್ಲಿ ಸ್ವಲ್ಪ ಚೇಂಜ್ ಇರಬಹುದು. ಅದು ಯಾವುದು ಅನ್ನೋದನ್ನ ನೋಡೋಣ. ಇದು ನಿಂತು ಮಾಡುವ ಆಸನ, ತ್ರಿಕೋನ ಭಂಗಿಯಲ್ಲಿ ಮಾಡುವ ತ್ರಿಕೋನಾಕಾರವಾಗಿ ಬರುತ್ತೆ. ಹಾಗೆ ಒಂದು ಕೈಯನ್ನು ಪಾದಕ್ಕೆ ಹೊಂದುವಂತೆ ಭೂಮಿಯತ್ತ ಚಾಚಿ ಹಿಡಿಯುವುದರಿಂದ ಒಂದು ಕಾಲು ಮತ್ತು ಕೈಯ ನಡುವೆ ತ್ರಿಕೋನವಾಗುವುದು ಅಂತ ಹೇಳಿದ್ರು. ಕಾಲಿನ ಮತ್ತು ಪೃಷ್ಠದ ಸ್ನಾಯುಗಳು ಇವಕ್ಕೆಲ್ಲ ತ್ರಿಕೋನಾಸನ ಮಾಡುವಾಗ ಮೈಯೆಲ್ಲ ಬೆಂಡ್ ಆಗೋದ್ರಿಂದ ಕಾಲುಗಳಿಗೆ ಹೆಚ್ಚಿನ ಒಂದು ಇದು ಸಿಗುತ್ತೆ, ಏನು ಬಲ ಸಿಗುತ್ತೆ. ಮತ್ತು ಇದನ್ನೂ ಅಷ್ಟೇನೆ ಎದೆ ಹಿಗ್ಗುವುದಲ್ಲದೆ ಬೆನ್ನಿನ ಕತ್ತಿನ ಪಕ್ಕೆಯ ನೋವುಗಳು ಉಪಶಮನ ಆಗ್ತವೆ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಒಂದು ಕಿಂಚಿತ್ತು ವ್ಯತ್ಯಾಸ ಇದೆ, ಬಿಟ್ರೆ ಎಲ್ಲ ತ್ರಿಕೋನಾಸನ ಮತ್ತು ಪರಿವೃತ್ತ ತ್ರಿಕೋನಾಸನ ಎರಡು ಒಂದೇನೆ. ಸರಿಯಾದ ಉತ್ತರ. ತಾವು ಏನಂದರೆ ಈ ದೇಶ ಪರ್ಯಟನೆಯನ್ನು ಕೂಡ ಮಾಡ್ತಾ ಇರ್ತೀರಿ, ಅನೇಕ ಇದನ್ನ ಸಂದರ್ಶನ ಮಾಡಿರ್ತೀರಿ ಅಲ್ವಾ? ಅದರಲ್ಲಿ ಮುಖ್ಯವಾಗಿ ಯಾವುದನ್ನ ಸಂದರ್ಶನ ಮಾಡಿದ್ದೀರಿ ನೀವು? ನಾವು ಲಾಸ್ಟ್ ಇಯರ್ ಚಾರ್ಧಾಮ್ ಯಾತ್ರೆ ಹೋಗಿದ್ದು. ಚಾರ್ಧಾಮ್ ಅದು ತುಂಬಾ ಖುಷಿ ಪಡ್ತು. ಆಕ್ಚುಲಿ ಲೈಫ್ ಅಲ್ಲಿ ಜೀವನದಲ್ಲಿ ಒಂದ್ಸಲ ಎಲ್ಲರೂ ಹೋಗ್ಬೇಕು ಅಂತ ಕಠಿಣ ಆಗುತ್ತೆ, ಆದ್ರೆ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು. ತಾವು ಒಂದು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಂದು ಎಲ್ಲ ಒಂದು ಸಾಧನೆಯನ್ನು ಕೂಡ ಹೇಳಿದ್ರಿ. ಬಹಳ ಸಂತೋಷ ಆಯಿತು. ತಾವು ಇದಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಹಾಗೆ ಡಾಕ್ಟರ್ ಪರಮೇಶ್ವರ್ ಬೆಟಗೇರಿ ಹಾಗೂ ಮತ್ತು ಡಾಕ್ಟರ್ ಪರಿಮಳಾ ಬೆಟಗೇರಿ ಅವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಧ್ಯಾನ ಪ್ರಶಂಸಾ ಪ್ರಕರಣ. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ರಾಮಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು, ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. 7 ದಿನದ ಕಥೆಯು ಎಂಥ ಮೋಡಿ ಮಾಡಿತು, ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು. 7 ದಿನದ ಕಥೆಯು ಎಂಥ ಮೋಡಿ ಮಾಡಿತು, ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು. ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು, ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು. ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು, ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ. ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವರಾಯ ತಾನು ಧ್ಯಾನ ಮಾಡಿದ. ಧ್ಯಾನದಿಂದ ನೋಡಿ ತಾನು ಹರಿಯ ಒಲಿಸಿದ, ಧ್ಯಾನದಿಂದ ನೋಡಿ ತಾನು ಹರಿಯ ಒಲಿಸಿದ. ತಾರೆಯಾಗಿ ತಾನು ಎಂದು ಬಾನು ಸೇರಿದ, ತಾರೆಯಾಗಿ ತಾನು ಎಂದು ಬಾನು ಸೇರಿದ. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ.